ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿರಣ್ಣ. ವಿಷಯ ಇಷ್ಟೇ. ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಸುದೀಪ್ ಅವ್ರ ಬಗ್ಗೆ, ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆ ಅಂದರೆ ಒಂದು ಮೊನ್ನೆ ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ನಿಜಾನೇ ಮೊನ್ನೆ ಕ್ರಿಕೆಟ್ ಏನೋ ಗೆದ್ದಿದ್ದಾರಂತೆ. ನಾವು ಜಾಸ್ತಿ ಕ್ರಿಕೆಟ್ ನೋಡಲ್ಲ. ಈ ಇನ್ಸ್ಟಾಗ್ರಾಮು ಚೆಕ್ ಮಾಡ್ತಾ ಇದ್ದಾಗ ಅದು ನನ್ನ ಫೀಡಲ್ಲಿ ಬಂತು, ನೋಡಿದೆ. ಅದ್ರ ಒಂದು ಫೋಟೋನೂ ಹಾಕಿದ್ದೀನಿ. ಮೊನ್ನೆ ನಮ್ಮ ಕರ್ನಾಟಕದಿಂದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ತಮಿಳ್ನಾಡಾಸಿ ಹೋಗ್ಬೇಕಾರೆ ಅವ್ರನ್ನ ತಡೆದು ಬಾವುಟನೋ ಇದು ಮಾಡಿ ಏನೋ ಮಾಡಿದ್ರಂತೆ. ಆಯಿತಾ? ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ, ಎಲ್ಲ ವಿಶಾಲ ಹೃದಯದವರು. ಯಾರು ಬೇಕಾದ್ರೂ ಬನ್ನಿ, ಯಾರು ಬೇಕಾದ್ರೂ ಹೋಗಿ, ಏನು ಬೇಕಾದ್ರೂ ಅನ್ನಿ, ಏನು ಬೇಕಾದ್ರೂ ಮಾಡಿ, ನೀವು ನಡೆಯುತ್ತೆ. ನಮ್ಮ ಕರ್ನಾಟಕದ ವಿಶಾಲ ಹೃದಯದವರು. ಹಾಗಾಗಿ ಏನು ಬೇಕಾದ್ರೂ ಮಾಡ್ಬೋದು, ನೀವು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಹೇಳ್ಬೋದು. ಕಮಲ್ ಹಾಸನ್ ಅವರು ಬಂದರು, ಅವ್ರು ಏನು ಬೇಕಾದರೂ ಹೇಳಿದ್ರು, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಯಾರು ಕೇಳಿದ್ರು ಅವರಿಗೆ ಭಯ ಹುಟ್ಟಿಸೋದು ಅಲ್ವಾ ಜನಗಳೇ? ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲೆದಾರಿಗಳಿಗೆ ಯಾಕೆ ಅವ್ರು ಹಂಗೆ ಮಾಡಿದ್ರು? ತಪ್ಪಲ್ವಾ ಅದು? ತಪ್ಪು. ಎಲ್ಲ ಖಂಡಿಸ್ಬೇಕು. ಯಾವಾಗ ಹೇಳಿ? ನಮ್ಮ ಸುದೀಪ್ ಅವ್ರ ಧೈರ್ಯ ಮೆಚ್ಚಲೇಬೇಕು. ಮೆಚ್ಚಿದೆ ಸುದೀಪಣ್ಣ, ನಿಮಗೆ ಇಲ್ಲಿಂದಲೇ ಒಂದು ನಮಸ್ಕಾರ, ದೊಡ್ಡ ನಮಸ್ಕಾರ. ಯಾಕೆ ಅಂದರೆ ಆ ಗೆದ್ದಾಗ ಅದೇ ನೆಲದಲ್ಲಿ ಕನ್ನಡ ಬಾವುಟ ಹಾರಿಸಿರಲ್ಲ, ಅದು ನಿಜವಾದ ತಾಕತ್ತು, ಅದು ಕನ್ನಡ ಪ್ರೇಮ. ಅವ್ರು ನನ್ನ ಸಿನಿಮಾ ಏನಾದ್ರು ಮತ್ತೆ ಇಲ್ಲಿ ತಮಿಳಲ್ಲಿ ಬಂದರೆ ತೊಂದರೆ ಮಾಡ್ತಾರೆ ಅನ್ನೋ ಭಯ ಪಡಲಿಲ್ಲ. ಧೈರ್ಯದಿಂದ ಕನ್ನಡ ಬಾವುಟ 7 ಕೋಟಿ ಕನ್ನಡಿಗರಿಗೂ ಆರಿಸಿ ಒಂದು ಪ್ರೀತಿ ತೋರಿಸಿರು. ಇದು ಯಾವುದೋ ಸಿನಿಮಾ ಬಂದಾಗ ನಮ್ಮ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡ್ತೀನಿ ಅನ್ನಲಿಲ್ಲ. ಯಾವುದೋ ಸಿನಿಮಾ ಬಂದಾಗ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡಿ ಮಕ್ಕಳನ್ನ ಕಾಪಾಡ್ತೀನಿ ಅನ್ನಲಿಲ್ಲ. ಯಾವುದು ಸಿನಿಮಾ ಬಂದಾಗ ನಾನು ಎಲ್ಲರೂ ಶ್ರಮಿಕರ ವಿರುದ್ಧ ಹೋರಾಡ್ತೀನಿ ಅನ್ನಲಿಲ್ಲ. ಕೆಲವರು ಸಿನಿಮಾ ಬಂದಾಗ ಮಾತ್ರ ಡ್ರಗ್ಸು ಶ್ರಮಿಕರ ಬಗ್ಗೆ ಜ್ಞಾಪನ ಆಗುತ್ತೆ. ಸಿನಿಮಾ ಇಲ್ಲದೆ ಇದ್ದಾಗ ಮುಗೀತು, ಅವ್ರ ಪಡೆಗೆ ಅವ್ರ ಸೈಡಲ್ಲಿ ಇರ್ತಾರೆ. ನೋಡ್ರಿ, ನಮ್ಮ ಸುದೀಪ್ ಅಣ್ಣವರಿಗೆ ಒಂದು ಸಲ್ಯೂಟ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿರಣ್ಣ. ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ. ನನಗೆ ತಿಳಿದ ಹಾಗೆ ನನ್ನ ನಾಡಿನ ಬಗ್ಗೆ 2 ಮಾತಾಡಿದೆ. ಜೈ ಶ್ರೀರಾಮ್.